ಒಬ್ಬ ಹೋರಾಟಗಾರ ಅಂತ ತಿಳ್ಕೊಂಡು ಏನೋ ಇನ್ಫಾರ್ಮೇಷನ್ ಕೇಳೋದು ಮಾಡೋದು ಮಾಡಿಕೊಂಡ ತಮ್ಮ ಬದುಕನ್ನು ಸಾಗಿಸ್ಕೊಳ್ತಾ ಇದ್ದದ್ದನ್ನು ನಾವು ನೋಡ್ತಾ ಇದ್ವಿ. ಇದಿಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವ್ರು ಕಂಟ್ರೋಲ್ ಮಾಡಿರಿ ಸುಮ್ಮನೆ ಕಾಡ್ತಾರೆ ನಮಗೆ ಅಂತೇಳಿ ಅದನ್ನು ಒಂದು ನೆಪ ಇಟ್ಕೊಂಡು ಇವತ್ತು ಅಧಿಕಾರಶಾಹಿ ಜನ ಅವ್ರ ಹಿಂದಿದ್ದಂಥ ರಾಜಕೀಯ ಜನ ನಮಗೊಟ್ಟು ಪರ್ಸೆಂಟೇಜ್ ಕಡಿಮೆ ಆಗ್ತದೆ, ಆರ್ ಟಿ ಐಗಳು ಕೊಡೋದ್ರಿಂದ ಅಲ್ಲಿ ನಮ್ಗೆ ಕಡಿಮೆ ಆಗ್ತದೆ ತಿಳ್ಕೊಂಡು ಅದನ್ನು ಇನ್ನಷ್ಟು ಅದರ ಬಗ್ಗೆ ವೀಕ್ ಮಾಡಿಬಿಡೋಣ ಅಂತ ಮಾಡಬೇಕು ಅನ್ನುವಂಥ ವಿಚಾರ ಮಾಡ್ತಾಯಿದ್ದಾರೆ. ಅದರಲ್ಲಿ ನಮ್ಮ ನರಸಿಂಹರಾಜು CN ಅವರು KRS ಈ ಪಾರ್ಟಿ ಮುಖಂಡರು ನರಸಿಂಹರಾಜು CN ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ RTI ಕಾರ್ಯಕರ್ತರಿಗೆ ಕಡಿವಾಣ ಹಾಕಬೇಕೆಂದು ಕಾಂಗ್ರೆಸ್ BJP JDS ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಪಕ್ಷಭೇದ ಬರೆದು ಆಗ್ರಹಿಸಿದ್ದಾರೆ. ಇದು ಹೆಂಗೆ ನಾವು ಕಂಟ್ರೋಲ್ ಮಾಡೋಣಪ್ಪ ಇದನ್ನು ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಒಕ್ಕಟ್ಟಿನಿಂದ ಒಕ್ಕೊರಲಿಂದ ಇದು ಬಂದ್ ಮಾಡ್ರಪ್ಪ, ಇದನ್ನು ಮರೆತು ಬಿಡ್ರಿ. ಅದನ್ನು ಏನಪ್ಪ ಅಂತಂದ್ರೆ ಪಕ್ಷಭೇದ ಮರೆತು ಅದನ್ನೇನು ಮಾಡಿರಿ ಕಡಿವಾಣ ಹಾಕಿರಿ ಅವರಿಗೆ. ಇನ್ನೊಂದು ಸ್ವಲ್ಪ ಬಂದು ಭಾಳ ಕಾಡ್ಲಿಕ್ಕೆ ಸುಮ್ಮನೆ ಆರೋಪ ಮಾಡ್ತಾರೆ. ನಾವು ಸಜ್ಜನ ಇದೀವಿ, ಯೋಗ್ಯ ಇದೀವಿ ಅಂತ ನಾವು ಅಂದ್ಕೊಂಡ್ರು ಸಹಿತ ಅಂದರೂ ಸಹಿತ ಕೇಳೋದಿಲ್ಲ. ಬಂದ ಒಂದಿಷ್ಟು ನಮಗೆ ಕಿರಿಕಿರಿ ಮಾಡ್ತಾಯಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಮಾಡೋದು ನಮ್ಗೆ ಕಷ್ಟ ಆಗ್ಲಿಕ್ಕೆ ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಅಂತೇಳಿ ನಮ್ಮ ನರಸಿಂಹರಾಜು CN ಅವರು ಇವರು ಇದ್ದಂಥವ್ರು ಈಗ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರು ಇದ್ದಂಥವ್ರು ಇದನ್ನು ಹೇಳ್ಕೊಂಡ ಏನು ಮಾಡ್ತಾರೆ ಮತ್ತು ಮುಂದುವರೆದು ಹೇಳ್ತಾರೆ ಅಂದ್ರೆ ಇಷ್ಟು ನಮಗೇನೋ ನೀವು ಆಗ್ರಹ ಮಾಡಿ ಕಂಟ್ರೋಲ್ ಮಾಡಬೇಕು, ಈ ಏನಪ್ಪ ಅಂತ ಮಾಹಿತಿ ಹಾಕನ್ನು ಇನ್ನಷ್ಟು ಏನು ಅದಕ್ಕೆ ಕಸು ಇಲ್ದಾಗ ಮಾಡ್ಬೇಕಂತ ನೀವು ಮಾಡ್ತಾಯಿದ್ದೀರಿ. ಆದರೆ ನೀವು ಒಂದು ವಿಚಾರ ಮರಿತಾ ಇದ್ದೀರಿ ಭ್ರಷ್ಟಾಚಾರ ಎಸಗುತ್ತಿರುವ ಅಧಿಕಾರಿಗಳಿಗೆ ಮತ್ತು ಭ್ರಷ್ಟ ರಾಜಕೀಯ ನಾಯಕರಿಗೆ ಕಡಿವಾಣ ಹಾಕಬೇಕೆಂದು ಪಕ್ಷಭೇದ ಮರೆತು ಹೋರಾಟ ಮಾಡಬೇಕಲ್ಲವೇ? ನೀವು ನಮ್ಮನ್ನು ಕಂಟ್ರೋಲ್ ಮಾಡೋಕೆ ನೋಡ್ತಾ ಇದ್ದೀರಿ, ಅಲ್ಲೇ ಕಂಟ್ರೋಲ್ ಮಾಡಿಬಿಡ್ರಿ. ಅವ್ರನ್ನ ಕಂಟ್ರೋಲ್ ಮಾಡಿರಿ. ಅವ್ರು ತಿನ್ನೋದು ಬಂದ್ ಮಾಡಿದ್ದಾರೆ ಅಂದ್ರೆ ಪರ್ಸನಲ್ ವ್ಯವಹಾರ ಬಂದ್ ಮಾಡಿದ್ದಾರೆ ಅಂದ್ರೆ ನಾವ್ಯಾಕೆ ಅವ್ರಿಗೆ ಇನ್ಫಾರ್ಮೇಷನ್ ಆಗಿರೋದು ಕೇಳೋನು ಡೈರೆಕ್ಟಾಗಿ ಶಕ್ತಿ ಇರ್ತದೆ. ನೀವು ಮಾಡಿದ್ದು ವರ್ಕ ನೀವಲ್ಲೇ ಈ ಕಳ್ಳತನದ ಹಾದಿ ಹಿಡಿದಾಗ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಇದನ್ನು ಹುಡುಕಾಡ್ಕೊಂಡು ಬಂದು ನೀವು ಬೆನ್ನು ಹತ್ತೀವಿ. ಮತ್ತು ನಮಗೊಂದು ಬದುಕಬೇಕಾಗಿದೆ. ಇವತ್ತು ನೀವು ಪ್ರಾಮಾಣಿಕ ಇದ್ದೀರಪ್ಪ ಅಂತಂದ್ರೆ ನಮಗೇನು ನಮ್ಮ ಸವಲತ್ತು ಸರ್ಕಾರದಿಂದ ಬರುವಂಥವಾಗಲಿ ಮತ್ತೇನೂ ಆಗಲಿ ಸಹಜವಾಗಿ ನಮಗೆ ಸಿಗ್ತಾವೆ. ಒಬ್ಬ ಅಧಿಕಾರಿ ಸಜ್ಜನ ಆದ್ರೆ ಒಳ್ಳೆಯವಾದಪ್ಪ ಅಂದ್ರೆ ಆ ಏರಿಯಾದಲ್ಲಿ ಅನೇಕ ಒಳ್ಳೆಯ ಕೆಲಸಗಳು ಆಗ್ತಾವೆ. ಅವನು ಸಜ್ಜನ ಆಗೋದ್ರಿಂದ ರಾಜಕಾರಣಿಗೂ ಏನು ಸಿಗೋದ್ರಿಂದ ಅವನು ಸಜ್ಜನ ಆಗ್ತಾನೆ. ವ್ಯವಸ್ಥೆ ಭ್ರಷ್ಟ ರಹಿತ ಆಗಿಬಿಡ್ತದೆ. ಅದಕ್ಕಾಗಿ ನೀವು ಈ ಭ್ರಷ್ಟಾಚಾರ ಎಸಗೋ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಅವ್ರಿಗೆ ಯಾಕೆ ಕಡಿವಾಣ ಹಾಕ್ಬೇಕಂತ ನೀವು ಹೇಳ್ತಾ ಇಲ್ಲ ಅಂಥೇಳಿ ನಮ್ಮ ನರಸಿಂಹರಾಜು CN ಅವ್ರು ಕೇಳ್ತಾ ಇದ್ದಾರೆ. ಅವ್ರು ಹೇಳೋದ್ರಲ್ಲಿ ಭಾಳ ಅರ್ಥದ ರೀ. ಬರೀ ನೀವು ನಮಗಷ್ಟೇ ಆಗಪ್ಪ ಮಾಹಿತಿ ಹಾಕಿದವ್ರಿಗೆ ಎಷ್ಟೇ ಕಾಡ್ತೀರಿ ನೀವು. ನಿಮಗೂ ನಿಮ್ಮಲ್ಲಿ ನೀವು ಕಂಟ್ರೋಲ್ ಇದ್ರೆ ನಾವ್ಯಾಕೆ ನಿಮ್ಮ ಮೇಲೆ ಬರೋಣ್ರಿ. ನೋಡಿರಿ ಸಾರಾಯಿ ಬಿಡಿಸ್ಬೇಕು ಓಡಿಸ್ಬೇಕು ಅಂತ ಎಲ್ಲರೂ ಹೋರಾಟ ಮಾಡ್ತಾ ಇರ್ತಾರೆ. ನಾವು ಇಷ್ಟೇ ಕೇಳೋದು ಇವರಿಗೆ ಸಾರಾಯಿ ಬಿಡಿಸೋ ಹೋರಾಟಗಾರರಿಗೆ, ಅಲ್ರಿ ಸಾರಾಯಿ ಬಿಡಿಸೋ ಹೋರಾಟ ನೀವು ಮಾಡ್ತಾ ಇದ್ದೀರಲ್ಲ, ಕುಡಿಯೋದನ್ನು ಎಲ್ಲ ಬಿಡಿಸಿಬಿಟ್ಬಿಡ್ರಲ್ಲ ಅವ್ರಿಗೆ.